ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲ ತರಹದ ಸ್ವೀಟ್ಗಳಲ್ಲಿ ಸೈಡ್ ಡಿಶ್ ಆಗಿ ಮಾಡುವಂತಹ ಹೆಸರುಬೇಳೆ ಕೋಸಂಬರಿಯನ್ನು ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ ಮಾಡಲಿಕ್ಕೆ ನಾನು ಮೊದಲಿಗೆ ಅರ್ಧ ಬಟ್ಲಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೇನೆ. ಈ ಹೆಸರುಬೇಳೆಯನ್ನು ನಾವು 2 ಬಾರಿ ತೊಳೆದು 2 ಅವರ್ ನೆನೆಸಿ ಇಡಬೇಕಾಗುತ್ತೆ. ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಸ್ವೀಟ್ ಮಾಡಿದಾಗ ಇದು ಬೆಳಗ್ಗೆ ನೆನೆ ಹಾಕಿ 1-2 ತಾಸು ಬಿಟ್ಟು ಕೋಸಂಬರಿಯನ್ನು ಮಾಡಲಿಕ್ಕೆ ನಡೆಯುತ್ತೆ ನೋಡ್ರಿ. ಏನು ಓವರ್ ನೈಟ್ ಏನು ನೆನೆಯೋದು ಬೇಡ, 1-2 ತಾಸು ನೆನೆದ್ರೆ ಸಾಕು. ಈಗ ನೋಡಿ ನಾನು 1-2 ಸಾರಿ ತೊಳೆದು ಈಗ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. 1-2 ಅವರ್ ಇದು ರೆಸ್ಟ್ ಮಾಡಲಿ, ಚೆನ್ನಾಗಿ ನೆನೆಯಲಿ. ಈಗ ನಾವು ಕೋಸಂಬರಿಗೆ ಹಾಕುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಅರ್ಧ ಕಪ್ಪಷ್ಟು ನಾನು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಸೌತೆಕಾಯಿ ತುರಿ, 1/4 ಕಪ್ಪಷ್ಟು ಕೊಬ್ಬರಿ ತುರಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿದಂಥ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವೆ ನೋಡಿರಿ ನಾವು ಹೆಸರುಬೇಳೆ ಕೋಸಂಬರಿ ಮಾಡಲಿಕ್ಕೆ. ಬೇಕಿದ್ದರೆ ನಾವು ಈರುಳ್ಳಿಯನ್ನು ಸಹಿತ ಹಾಕ್ಕೋಬಹುದು, ನಾನಿಲ್ಲಿ ಹಾಕ್ತಾಯಿಲ್ಲ. ಈಗ ನಮ್ಮ ಹೆಸರುಬೇಳೆ ನೆನೆದಾಯಿತು. ಈಗ ಈ ನೀರನ್ನೆಲ್ಲ ತಕ್ಕೊಂಡು ಬಿಡೋಣ. ಈ ನೀರೆಲ್ಲ ಒಂದು ಜೇಡಿಗೆ ಹಾಕಿ ಸೋಸ್ಕೊಂಡು ಸ್ವಲ್ಪನೂ ನೀರು ಇರಲಾರ್ದಂಗೆ ನಾವು ಡ್ರೈ ಆಗಿ ಇದನ್ನು ಸೋಸ್ಕೊಳ್ಳೋಣ. ನೋಡಿ ಎಲ್ಲ ನೀರು ಬಸ್ದಾಯಿತು. ಈಗ ನೆಕ್ಸ್ಟ್ ನೋಡಿ ಚೆನ್ನಾಗಿ ನೆಂದಿದ್ದಾವೆ ಹೆಸರುಬೇಳೆ. ನೋಡಿ ಇಷ್ಟು ಚೆನ್ನಾಗಿ ನೆಂದರೆ ಸಾಕು. ಸ್ವಲ್ಪ ಮದ ಆದ್ರೂ ಇದು ಆರೋಗ್ಯಭರಿತವಾದಂತಹ ಹೆಸರುಬೇಳೆ ಕೋಸಂಬರಿ ನೋಡ್ರಿ. ಚೆನ್ನಾಗಿರುತ್ತೆ. ಎಲ್ಲ ಥರದ ಸ್ವೀಟ್ಗಳಲ್ಲೂ ಇದು ಮಾಡಿಕೊಂಡು ತಿನ್ಬೋದು. ಸೈಡಲ್ಲಿ ಅನ್ನ ರೊಟ್ಟಿಯಲ್ಲಿ ಉಪ್ಪಿನಕಾಯಿ ಯಾವ ರೀತಿಯೋ ಅದೇ ಸ್ವೀಟ್ನಲ್ಲಿ ಈ ಕೋಸಂಬರಿ ಇರಲೇಬೇಕು. ಉತ್ತರ ಕರ್ನಾಟಕದ ಸ್ಪೆಷಲ್ ಕೋಸಂಬರಿ. ಈಗ ನೋಡಿ ನಾನು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ತುರಿದಂಥ ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದರಿಂದ ನಾನು ಸ್ವಲ್ಪ ನೀರನ್ನು ತಗೊಳ್ತೇನೆ. ಯಾಕಂದರೆ ಈ ಕೋಸಂಬರಿ ಉದುರಾಗಿ ಬರುತ್ತೆ, ಇಲ್ಲಾಂದರೆ ನೀರು ಹೊಡೆಯುತ್ತೆ. ಉಪ್ಪು ಹಾಕಿದ ತಕ್ಷಣ ನೀರು ಹೊಡೆಯುತ್ತೆ. ಹಾಗಾಗಿ ನಾನು ಕ್ಯಾರೆಟನ್ನು ಸಹಿತ ಸ್ವಲ್ಪ ನೀರನ್ನು ತೆಗಿತಾ ಇದ್ದೀನಿ. ಭಾಳ ನೀರೇನು ಬೇಡ, ಸ್ವಲ್ಪ ತಗೊಂಡ್ರೆ ಸಾಕು. ಈಗ ನೋಡಿ ಹೆಸರುಬೇಳೆ ರೆಡಿಯಾಗಿದೆ. ನಾವು ಮೊದಲಿಗೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಆನಂತರ ತುರಿದಂತಹ ಸೌತೆಕಾಯಿಯನ್ನು ಸಹಿತ ಇದಕ್ಕೆ ಹಾಕ್ಕೊಳ್ಳೋಣ. ಆನಂತರ ತುರಿದಂತಹ ಹಸಿ ಕೊಬ್ಬರಿ ತುರಿಯನ್ನು ಸಹಿತ ಹಾಕ್ಕೊಳ್ಳೋಣ. ಈಗ ನೋಡಿ ಹಸಿಮೆಣಸಿನಕಾಯಿ, ಕಟ್ ಮಾಡಿದಂತಹ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ವಿ ಅಂದ್ರೆ ರೆಡಿಯಾಗಿ ನೋಡ್ರಿ ನಮ್ಮ ಕೋಸಂಬರಿ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಉದುರಾಗಿ ಚೆನ್ನಾಗಿ ಆಗುತ್ತೆ ಈ ಕೋಸಂಬರಿ. ನಾನು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅದರಲ್ಲಿರುವಂತಹ ನಾವು ರಸವನ್ನು ತೆಗೆದಿರುವುದರಿಂದ ಅದು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈರುಳ್ಳಿ ಹಾಕಿದರೆ ಸ್ವಲ್ಪ ಸ್ಮೆಲ್ ಆಗುತ್ತೆ, ಆಗಿಂದಾಗನೇ ತಿನ್ನಬೇಕು. ಈ ರೀತಿ ಈರುಳ್ಳಿ ಹಾಕಲಾರ್ದ ಮಾಡಿದ್ವಿ ಅಂದರೆ ಸ್ವಲ್ಪ ಹೊತ್ತು ಸ್ಮೆಲ್ ಆಗೋದಿಲ್ಲ. ಹಸಿ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಆಗುತ್ತೆ, ಆಗ ತಿಂದರೆ ರುಚಿ ಇರುತ್ತೆ. ಅದು ಈರುಳ್ಳಿ ಹಾಕೋದ್ರಿಂದನೂ ಕೆಲವೊಬ್ಬರು ಈರುಳ್ಳಿ ಹಾಕ್ತಾರೆ, ಕೆಲವೊಬ್ಬರು ಆಗೋದಿಲ್ಲ. ನಾನು ನೋಡಿ ಎಲ್ಲ ತರಹದ ಸ್ವೀಟ್ನಲ್ಲೂ ಈ ಕೋಸಂಬರಿ ಸಖತ್ತಾಗಿ ಕಾಂಬಿನೇಷನ್ ಆಗಿರುತ್ತೆ. ನಾನು ಈಗ ಮಾದಲಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ, ಗೋಧಿ ಹಿಟ್ಟಿನ ಮಾದಲಿಯಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮಾದಲಿ, ಆನಂತರ ಬದನೆಕಾಯಿ ಪಲ್ಯ, ಕೋಸಂಬರಿ, ಆನಂತರ ಶೆಂಡಿಗೆ ಹಪ್ಪಳವನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಬಜಿಯನ್ನು ಮಾಡಲಾಗಿತ್ತು, ಅದು ಮಿಸ್ ಆಗಿದೆ ಇದರಲ್ಲಿ. ನೋಡಿ ತುಪ್ಪ, ಆನಂತರ ಹಾಲು, ಇಷ್ಟೆಲ್ಲ ಸೇರಿಸಿದ್ವಿ ಅಂದ್ರೆ ಮತ್ತೇನು ಬೇಕ್ರಿ ಊಟಕ್ಕೆ. ನೋಡಿ ಎಷ್ಟು ಸೂಪರ್ ಆಗಿದೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.